ಅಡ್ಲಿ ಈ ಗಾಡಿ ಮೇಲೆ ಖರ್ಚು ಮಾಡಿರೋದು 15,000 ರೂಪಾಯಿ. 15,000 ರೂಪಾಯಿಗಿಂತ ಜಾಸ್ತಿ ನಾ ಖರ್ಚು ಮಾಡಿಲ್ಲ. XZ ಇಂದ ಇಂಡಿಕೇಟರ್ಸ್, ಇವು ಇಂಡಿಕೇಟರ್ಸ್ ನಿಮಗೆ 500 to 600 ರುಪೀಸ್ ಒಳಗೆ ಪೇರ್ ಸಿಗ್ತಾವೆ. ಮಾಡಿಫಿಕೇಶನ್ ಲೆವೆಲ್ ಸೈಕ್ ಆಗೈತ್ರಿ, ಮಾಡ್ಯಾರ ನಾವು. ಸೊ ಮಸ್ತ್ ಕಾಣ್ತೈತಲ್ರಿ ಗಾಡಿ ನೋಡಾಕ, ನಮಗೂ ಕ್ಯಾಮ್ರಾದಾಗ ಫೀಲ್ ಆತಿವತ್ತು. ಸೊ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅದಿರ ಅನ್ಕೊಂತೇನಿ. ಇವತ್ತಿನ ವ್ಲಾಗ್ ನಾವು ಎದ್ರ ಬೇಸ್ ಮೇಲೆ ಮಾಡತ್ತೀವ ಅಂತ ಎಲ್ಲರೂ ಗೊತ್ತಾಗಿರ್ತದೆ ತಮ್ಮನೇಲಿ ನೋಡಿ. ಸೊ ಲೇಟ್ ಮಾಡೋದು ಬೇಡ, ಸೀದಾ ಡೈರೆಕ್ಟ್ ಗಾಡಿ ಕಡೆ ಹೋಗೋಣ. ಒಂದು 4-5 ಸಾಟ್ ಪಟ್ ಅಂತ ಸಿನಿಮ್ಯಾಟಿಕ್ಸ್ ತೋರಿಸ್ತೀನಿ. ಅಲ್ಲಿಂದ ಡೀಟೇಲ್ ಆಗಿ ನಾ ಹೆಂಗ್ ಮಾಡಿಫಿಕೇಶನ್ ಮಾಡಿದ ಬೈಕ್ ಅನ್ನೋದನ್ನ ವಿಡಿಯೋ ಮಾಡೋಣ. ಸೊ ಬರ್ರಿ. ಇಲ್ಲೈತಿ ನಮ್ದು ಸ್ಪ್ಲೆಂಡರ್, ನೋಡತ್ತಿರ್ಬೋದು ನೀವು ಹೆಂಗೈತಿ ಅಂತೇಳಿ. ಮಾಡಿಫಿಕೇಶನ್ ಲೆವೆಲ್ ಸೈಕ್ ಆಗೈತ್ರಿ, ಮಾಡ್ಯಾರ ನಾವು. ಸೊ ಗೈಸ್ ಡೀಟೇಲ್ ಆಗಿ ಹೇಳ್ಕೊಂಡು ಬರ್ತೇನೆ ನಿಮಗೆ. ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಹ್ಯಾಂಡಲ್ ಬಾರ್ ಇಂತ್ರ. ಇದು ಹ್ಯಾಂಡಲ್ ಬಾರ್ ನನಗೆ 450 to 500 ರುಪೀಸ್ ಒಳಗೆ ಬಿತ್ತು. ಸೊ ಗೈಸ್ ಇಲ್ಲೇ ಏನಾಕೈತಿ ಪ್ರಾಬ್ಲಮ್ ಅಂದ್ರೆ, ಕೇರಳ ಸೈಡ್ ಒಂದು ಹ್ಯಾಂಡಲ್ ಬಾರ್ ಐತಿ, ಅವ್ರ ಸೈಡ್ ಇರೋ ಹ್ಯಾಂಡಲ್ ಬಾರ ಬೇರೆ, ಇತ್ತ ಸೈಡ್ ಇದು ಚಲೋತ್ ನಂಗೆ ಕಾಣೋ ಹ್ಯಾಂಡಲ್ ಬಾರ ಬೇರೆ ರೀ ಗೈಸ್. ಸೊ ಇದು ನಿಮಗೆ 450 to 500 ರುಪೀಸ್ ಒಳಗೆ ಸಿಗ್ತೈತಿ. ಬಟ್ ಅದೇನು ಹೇಳಿದ್ವಿ ಅಲ್ಲಿ ಕೇರಳ ಸೈಡ್ ಹ್ಯಾಂಡಲ್ ಬಾರ, ಅದು ನನ್ನ ಕಡೆ ಐತಿ ಮ್ಯಾಲೆ, ಅದು ತುಂಬಾ ತರಿಸಿ ವೇಸ್ಟ್ ಆದ. ಭಾಳ ಮಂದಿ ಕನ್ಫ್ಯೂಸ್ ಮಾಡ್ಕೊಂತಾರ, ಮಾಡ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಗೈಸ್ ಹ್ಯಾಂಡಲ್ ಬಾರ್ ಗಾಡಿದ ಮೇನ್ ಲುಕ್ ಚೇಂಜ್ ಮಾಡಿಬಿಡ್ತೈತಿ. ಹಳೆ ಹ್ಯಾಂಡಲ್ ಬಾರ್ ಫುಲ್ ತಳಗಿರ್ತೈತಿ, ಬಟ್ ಈ ಹ್ಯಾಂಡಲ್ ಬಾರಿಂದ ಗಾಡಿದ ಲುಕ್ ಭಾಳ ಚೇಂಜ್ ಆಕೈತಿ. ಭಾಳ ಮಂದಿ ಮಿರರ್ಸ್ ಹಾಕೊಂತಾರ, ಬಟ್ ನಾ ಹಾಕಿಲ್ಲ ಮಿರರ್, ನಂಗೆ ಅದೇನೋ ಅಷ್ಟು ಸರಿ ಅನ್ಸಲ್ಲ. ಫಸ್ಟಿಗೆ ಸ್ಟಾರ್ಟಿಗೆ ಹಾಕಿದೆ, ಅದಾದ್ಮೇಲೆ ತೆಗೆದುಬಿಟ್ಟೆ. ನೆಕ್ಸ್ಟ್ ಬರೋಣ ನಮ್ದು XZ ಇಂದ ಇಂಡಿಕೇಟರ್ಸ್. ಇವು ಇಂಡಿಕೇಟರ್ಸ್ ನಿಮಗೆ 500 to 600 ರುಪೀಸ್ ಒಳಗೆ ಪೇರ್ ಸಿಗ್ತಾವೆ. ಈ ಇಂಡಿಕೇಟರ್ಸ್ ಇಂತರ ಗಾಡಿದ ಫ್ರಂಟ್ ಲುಕ್ ಚೇಂಜ್ ಆಗ್ಬಿಡೈತಿ. ನೋಡ್ರಿ ಗೈಸ್ ಹೆಂಗೈತೆ ಅಂತೇಳಿ. ಹಳೆ ಇಂಡಿಕೇಟರ್ ಸಣ್ಣ ಅನಿಸ್ತಾವೆ. ಸೊ ಈ ಇಂಡಿಕೇಟರ್ ಇಂದ ಗಾಡಿ ಫುಲ್ ಲುಕ್ ಚೇಂಜ್ ಆಕೈತಿ. ಥರ್ಡ್ ಪಾರ್ಟ್ ಯಾವ್ದ್ರಿಪ್ಪ ಅಂದ್ರೆ ಮಡ್ಗಾಡ್. ಇದು ನನಗೆ ಎಲ್ಲರೂ ಬೇರೆ ಟೈಪ್ ಯಾವುದೋ ಅದು ಹಿಂಗೆ ಶೂಪ್ ಬಂದಿರೋದು ಹಾಕಿಸ್ತಾರೆ, ಬಟ್ ನನಗೆ ಇಲ್ಲ ಲೈಕ್ ಆತ. ಯಾಕಂದ್ರೆ ಇದು ಹಿಂಗೆ ಡೂಮ್ ಆಗಿ ಮಸ್ತ್ ಏನೋ ಒಂದು ಲುಕ್ ಡೇಂಜರ್ ಕಾಣತಿತ್ರಿ ಗೈಸ್ ಇದು. ಅದ್ರ ಸಂಬಂಧ ಇದನ್ನ ಮಡ್ಗಾಡ್ ಸಜೆಸ್ಟ್ ಮಾಡಿದೆ ನಿಮ್ಗೆ, ತಗೋರಿ ಅಂತೇಳಿ. ಆಮೇಲೆ ಇದು ನನಗೆ ಒಂದು 800 to 900 ರುಪೀಸ್ ಒಳಗೆ ಸಿಕ್ತಿದೆ ಮಡ್ಗಾಡ್. ಅದಷ್ಟೇ ಅಲ್ಲದೆ ಇದು ಮಡ್ಗಾಡಿನ ಫಿಟ್ಟಿಂಗ್ ಒಂದು ಸ್ವಲ್ಪ ಡಿಫ್ರೆಂಟ್ ಐತ್ರಿ ಗೈಸ್. ಹೆಂಗಂದ್ರೆ ಇಲ್ಲಿಂದ ಸೀದಾ ಡೈರೆಕ್ಟ್ ನಾವು 2 ಪಟ್ಟಿ ತೊಗೋಬೇಕು. ಇಲ್ಲಿಂದ ಇದೇನೈತಲ್ರಿ, ಇದ್ರ ಕನೆಕ್ಷನ್ ಇಲ್ಲಿ ಮೇಲೆ ಐತಿ, ಇದ್ರ ಹೋಲ್ಸ್ ಇಲ್ಲದಾವ. ಸೊ ಸ್ವಲ್ಪ ಇದು ಹೈಟ್ ಆಗೋದ್ರಿ ಅಂತ ನಾವೇನು ಮಾಡೇವಿ, ಇಲ್ಲಿ ಇದೇನು ಪಟ್ಟಿಗಳು ಇರ್ತಾವಲ್ರಿ, ಸ್ವಲ್ಪ ಪಟ್ಟಿ ತೊಗೊಂಡು ಇಲ್ಲಿ ಸ್ವಲ್ಪ ಮ್ಯಾಲೆ ಹೈಟ್ ಮಾಡ್ಕೊಂಡು ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಈಸಿ. ಲೈಟ್ ಸ್ವಲ್ಪ ಸಣ್ಣದ ಅಲ್ಟ್ರೇಷನ್ ಐತಿ, ಆರಾಮ್ ಮಾಡ್ಕೋಬೋದು, ಏನು ಚಿಂತೆ ಇಲ್ಲ. ಮಡ್ಗಾಡ್ ಆದಮೇಲೆ ನಾವು ಸೀದಾ ಹೋಗೋಣ ಗಾಡಿದ ಹೈಟ್ ಹೆಂಗೆ ಎದ್ದೈತಿಪ್ಪ ಅಂತೇಳಿ. ಗಾಡಿ ಹೈಟ್ ಹೆಂಗೆ ಮಾಡೋದು ಅಂಥೇಳಿ ಎಲ್ಲರೂ ಭಾಳ ಅಂದ್ರೆ ಭಾಳ ಥಿಂಕ್ ಮಾಡಿರ್ತಾರೆ. ಗಾಡಿ ಇಲ್ಲಿ ಒಳಗೆ ಏನೋ ನಟ್ಟು ಬರ್ತಾವ, ಅದರ್ಲಿಂದ ಹೈಟ್ ಆಕೈತಿ, ಆದಿದೆ ಏನು ಮಾಡಿಸೋ ಜರೂರತ್ತೆ ಇಲ್ಲ ರೀ ಗಾಯ್ಸ್. ಸೀದಾ ಏನು ಮಾಡ್ಬೇಕು ಗೊತ್ತೇನ್ರಿ, ಲೀತ್ ಮಷಿನ್ ಅವ್ರ ಕಡೆ ಹೋಗ್ಬೇಕು. ಹೈಟರ್ಸ್ ಅಂತ ಬರ್ತಾವ್ರಿ, ಇಲ್ಲ ಇದು ಕಾಣತೈತ್ರಿ ಗಾಯ್ಸ್, ಇದು ಹೈಟರ್ಸ್ ಅಂತೇಳಿ. ಇದನ್ನ ಹೊರಗಡೆ ನಿಮಗೆ 850-900 ರುಪೀಸಿಗೆ ಕೊಡತ್ತಾರ, ಇಲ್ಲ 600-650 ಸಿಗಾತೈತಿ ಇದು. ಬಟ್ ನಾ ಬೆಟ್ರ್ ಏನು ಸಜೆಸ್ಟ್ ಮಾಡ್ತೇನೆ ನಿಮಗೆ, ಇದನ್ನು ಹೋಗಿ ಲೀತ್ ಮಷಿನ್ದವ್ರ ಕಡೆ ನೀವೇ ಮಾಡಿಸ್ಕೋರಿ. ಇದ್ರದ್ದು ಅವ್ರು ಅಳತಿ ಕೊಟ್ರೆ ಅಂತ ತಿಳ್ಕೊ, ಅವ್ರು ನಿಮಗೆ ಸೀದಾ ಡೈರೆಕ್ಟ್ ಮಾಡಿ ಕೊಡ್ತಾರೆ. ಇದ್ರಲಿಂತ್ರ ನಮಗೆ ಸೇಫ್ಟಿ ಮ್ಯಾಟ್ರ್ ಆಕೈತ್ರಿ. ಯಾಕಂದ್ರೆ ಇದೇನ್ರ ಮಿಸ್ ಆತ ಅಂತ ತಿಳ್ಕೊ, ಸೀದಾ ಡೈರೆಕ್ಟ್ ಸ್ಪೀಡ್ದಾಗಿದ್ದಾಗ ಶಿವನ್ ಪಾದನ ಸೇರ್ತೀರಿ ನಾವು, ಮುಗಿತು, ಏನು ಮಾಡೋಕೆ ಬರೋದಿಲ್ಲ. ಅದ್ರ ಸಂಬಂಧ ಇದನ್ನು ಸ್ವಲ್ಪ ಹೋಗಿ ನೀವು ಮಾಡಿಸ್ಕೊಳ್ಳೋದು ಬೆಟ್ರ. ಸೊ ನನಗಿದು 1200 to 300 ರುಪೀಸ್ ಮಟ್ಟ ಬಿತ್ತು. ಯಾಕಂದ್ರೆ ಇದರ ಬಲ್ಕ್ ಒಳಗೆ ತೊಗೊಂಡ್ರೆ ಕಮ್ಮಿ ರೇಟ್ ಒಳಗೆ ಸಿಗ್ತೈತಿ, ಒಟ್ಟು ಸಿಂಗಲ್ ನಾವು ನಿಂತು ಮಾಡಿಸಿದ್ರೆ ಜಾಸ್ತಿ ಬೀಳ್ತೈತಿ. ಸೊ ನಂಗೆ ಇದು ಭಾಳ ಕಾಸ್ಟ್ಲಿ ಬಿದ್ದಿದ್ದು ಗಾಡಿ ಒಳಗೆ, ಬೇರೆ ಯಾವುದು ಪಾರ್ಟ್ಸ್ ಅಷ್ಟು ಕಾಸ್ಟ್ಲಿ ಬಿದ್ದಿಲ್ಲ. ನೆಕ್ಸ್ಟ್ ಫೋರ್ಕ್ ಕವರ್, ಇದು ನಿಮಗೆ 350 to 400 ರುಪೀಸ್ ಒಳಗೆ ಸಿಗ್ತೈತಿ. ಇದು ಒಂದು ರೀಸನ್ ನಿಂತ್ರ ಗಾಡಿದ ಲುಕ್ ಚೇಂಜ್ ಆಕೈತ್ರಿ ಗಾಯ್ಸ್. ಇದು ಫ್ರಂಟ್ ಲುಕ್ ನೋಡ್ರಿ, ನೋಡತ್ತಿರ್ಬೋದು ನೀವು. ಅಲ್ಲೇನ್ರ ನಾರ್ಮಲ್ ಆಗಿ ಅದು ಮೆಟಲ್ ಗತ್ತೈತ್ರಿ, ಅಸಹ್ಯ ಅಂತೈತ್ರಿ. ಈ ಒಂದು ಲುಕ್ ನಿಂತ್ರ ಗಾಡಿ ಇದು ಹಾಕೊಂಡು ಫ್ರಂಟ್ ಲುಕ್ಕ ಚೇಂಜ್ ಆಕೈತಿ, ನೋಡತ್ತಿರ್ಬೋದು. ಮಸ್ತ್ ಕಾಣ್ತೈತಲ್ರಿ ಗಾಡಿ ನೋಡಾಕ, ನಮಗೂ ಕ್ಯಾಮ್ರಾದಾಗ ಫೀಲ್ ಆತಿವತ್ತು. ಹ್ಯಾಂಡಲ್ ಬಗ್ಗೆ ಮಾತಾಡಿದ್ವಿ, ವಾಪಸ್ ಮಡ್ಗಾಡ್ ಬಗ್ಗೆ ಮಾತಾಡಿದ್ವಿ, ಫೋರ್ಕ್ ಕವರ್ ಬಗ್ಗೆ ಮಾತಾಡಿದ್ವಿ, ಗಾಡಿ ಹೆಂಗೆ ಹೈಟ್ ಆಕೈತಿ ಅದರ ಹೈಟ್ನರ್ಸ್ ಬಗ್ಗೆ ಮಾತಾಡಿದ್ವಿ, ವಾಪಸ್ ಇಂಡಿಕೇಟರ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ನೆಕ್ಸ್ಟ್ ನಾವು ಮಾತಾಡೋಣ ಅಂಡರ್ ಬೆಲ್ಲಿ.
ಇದರಿಂತ ಗಾಡಿದ ಸೈಡಿಂದ ಏನು ಲುಕ್ ಇರ್ತೈತಲ್ರಿ ಗೈಸ್, ಲುಕ್ಕ ಚೇಂಜ್ ಆಗ್ಬಿಡ್ತೈತಿ. ಇದು ನಿಮಗೆ 2 ಕಲರ್ ಒಳಗೆ ಬರ್ತೈತಿ. ಒಂದು ಅದು ನಾರ್ಮಲ್ ಆಗಿ ಹೆಂಗೆ ಬೇಕಾದಂಗೆ ನಮಗೆ ಹೆಂಗೆ ಬೇಕಂಗೆ ಪೇಂಟ್ ಹೊಡಿಸ್ಕೋಬೋದು ಅಂತ ಹೇಳ್ದೆ, ಯಾವುದೋ ಕಲರ್ ಬರ್ತೈತಲ್ಲ ಅದು ಬಿಟ್ಟರೆ ಇದು ಬ್ಲ್ಯಾಕ್. ಇದಕ್ಕೆ ನಾ ಏನು ಪೇಂಟ್ ಮಾಡಿಸಿಲ್ಲ, ಅದು ಹೆಂಗೆ ಕೊಟ್ಟಾರ ಹಂಗೆ ಇತ್ತು. ನಾ ಸ್ವಲ್ಪ ಗ್ರಾಫಿಕ್ಸ್ ಮಾಡ್ಸೇನೆ ಮೇಲೆ. ಇದ್ರ ಫಿಟ್ಟಿಂಗ್ ಎಲ್ಲರಿಗೂ ಸ್ವಲ್ಪ ತಲೆ ಕೆಡೋದು, ಯಾಕಂದ್ರೆ ಇದ್ರ ಫಿಟ್ಟಿಂಗ್ ಸ್ವಲ್ಪ ಭಾಳ ಟ್ರಿಕ್ಕಿ ಐತ್ರಿ. ಸ್ವಲ್ಪ ಅಲ್ಟ್ರೇಷನ್ ಮಾಡೋದು ಬರ್ತೈತಿ. ಇದೇನು ಚಾಸಿ ಇರುತ್ತಲ್ಲ ಸ್ಪ್ಲೆಂಡರಿಂದ, ಇದಕ್ಕೆ ಒಂದು ಪಟ್ಟಿ ತೊಗೋಬೇಕ್ರಿ. ಪಟ್ಟಿ ತೊಗೊಂಡು ಕಟ್ ಮಾಡ್ಕೊಂಡು ಅತ್ತ ಸೈಡ್ ವೆಲ್ಡ್ ಹೊಡ್ಕೋಬೇಕು. ವೆಲ್ಡ್ ಹೊಡೆದ ಸೀದಾ ಡೈರೆಕ್ಟ್ ನಟ್ ಫಿಟ್ಟಿಂಗ್ ಮಾಡಿದ್ರೆ ಇದ್ರ ಕೆಲಸ ಮುಗಿದು ಬಿಡ್ತೈತಿ. ಏನು ಅಷ್ಟು ದೊಡ್ಡ ಕೆಲಸ ಅಲ್ಲ. ಮತ್ತು ವಾಪಸ್ ನಮಗೆ ಸ್ಪ್ಲೆಂಡರಿಂದ ಏನು ಹಳೇದ ಕ್ರಾಶ್ ಕಾರ್ಡ್ ಇರ್ತೈತಲ್ಲ, ಅದು ಇದು ಗಾಡಿಗೆ ಯೂಸ್ ಮಾಡೋಕೆ ಬರೋದಿಲ್ಲ. ಯಾಕಂದ್ರೆ ಅದ್ರ ನಟ್ಸ್ ಇಲ್ಲೇ ಮತ್ತು ಇಲ್ಲೇ ಜಾಯಿಂಟ್ ಹಾಕವು. ಸೊ ಇದು ನಡಕ್ಕೆ ಅಡ್ಡ ಬರೋದ್ರಿಂದ ಹಳೆ ಕ್ರಾಶ್ ಕಾರ್ಡ್ ಯೂಸ್ ಮಾಡೋಕೆ ಬರೋದಿಲ್ಲ. ಸೊ ಅದಕ್ಕಂತೇಳಿ ನಾನು ಈ ಕ್ರಾಶ್ ಕಾರ್ಡ್ ತೊಗೊಂಡಿನಿ. ಸ್ವಲ್ಪ ಜಂಗ್ ಹಿಡಿದು ಬಿಟ್ಟೈತಿ, ಏನು ಮಾಡೋಕೆ ಬರೋದಿಲ್ಲ. ಇಟ್ಟರೆ ನೀರು ಭಾಳ ಸಿಡಿತಿರ್ತೈತಿ ಗಾಡಿಗೆ. ಅದ್ರ ಸಂಬಂಧ ಕ್ರಾಶ್ ಕಾರ್ಡ್ ಬಗ್ಗೆ ಮಾತಾಡ್ಕೊಂಡು ಬಂದ್ರೆ, ನಾನು ನಿಮಗೆ ಹೇಳಿದಲ್ಲ ಆಗಲೇ, ನಮಗೆ ಹಳೆ ಕ್ರಾಶ್ ಕಾರ್ಡ್ ಕುಂದ್ರಂಗಿಲ್ಲ. ಸೊ ಅದ್ರ ಸಂಬಂಧ ನಾವು ಹೊಸ ಕ್ರಾಶ್ ಕಾರ್ಡ್ ತೊಗೋಬೇಕಾಕೈತಿ. ಇದು ಸ್ಟ್ರೇಟ್ ಬಾರ್ ಅಂತಾರೆ ಇದಕ್ಕೆ. ಇದು ನನಗೆ 450 ರೂಪೀಸಿಗೆ ಬಿದ್ದೈತಿ. ಆಮೇಲೆ ನಾನು ನಿಮಗೆ ಹೇಳಿದೆ ಕೇರಳ ಅಂತ ಏನೇನು ತರಿಸೇನೆ ಅಂತೇಳಿ. ಫಸ್ಟ್ ನಂಗೆ ಇಲ್ಲೇ ಮಾಡಿಫೈ ಮಾಡ್ಬೇಕಾದ್ರೆ ನನಗೆ ಇವು ಯಾವ ಮಟೀರಿಯಲ್ಸ್ ಸಿಗಲಿಲ್ಲ. ಸೊ ಅದ್ರ ಸಂಬಂಧ ಅಂಡರ್ ಬೆಲ್ಲಿ, ಇದು ಕ್ರಾಶ್ ಗಾರ್ಡ್, ಮತ್ತು ನೆಕ್ಸ್ಟ್ ನಾನು ಕೇರಳ ಅಂತ ತರಿಸಿರೋದಂದ್ರೆ ಮಿರರ್ಸ್. ಬಟ್ ಅವ್ನು ಹಾಕೇ ಅಲ್ಲ, ನಾನು ಬಂದು ಕೂಡ ತೆಗೆದು ಬಿಟ್ಟಾರಿ ಗೈಸ್. ಅದು ಭಾಳ ಮಾಡಿ ಒಂದು 4-5 ವೀಡಿಯೋಸ್ ಸೀದಾ ಡೈರೆಕ್ಟ್ ನಾ ಲಾಸ್ಟ್ ಹಾಕ್ಸಿರೋದಂದ್ರೆ ಇದೊಂದು ಶಾಕ್ಸ್. ಇದು ನನಗೆ 700 ರೂಪೀಸ್ ಪೇರ್ ಬಿತ್ತು. ಈ ಗಾಡಿ ನಂಗೆ ಇದ್ರೊಳಗೆ ಭಾಳ ಡಿಫ್ರೆಂಟ್ ಟೈಪ್ ಆಫ್ ಕಲರ್ಸ್ ಬರ್ತಾವ್ರಿ. ಬಟ್ ನನಗೆ ಥೀಮ್ ಏನಿತ್ತು ಗಾಡಿ ರೆಡ್ ವೈಟ್ ಬ್ಲ್ಯಾಕ್ ಥೀಮ್ ಒಳಗೆ ಮಾಡೋದ್ರಿಂದ ನಾನು ರೆಡ್ ಕಲರ್ ತೊಗೊಂಡೆ. ಮತ್ತು ನೆಕ್ಸ್ಟ್ ಗಾಡಿ ಒಳಗೆ ಏನೇನು ಚೇಂಜಸ್ ಇಲ್ಲ ರೀ ಗೈಸ್. ಇದು ಹೈಟ್ ಮಾಡೋದ್ರಿಂದ, ಸೊ ಇದು ಶಾಕ್ಸ್ ಹಾಕಿದ್ರಿಂದ ಹಿಂದಿನ ಹೈಟ್ ಆಗೈತಿ ಗಾಡಿದ. ಅದು ಮುಂದೆ ಹೈಟರ್ಸಿಂದ ಗಾಡಿ ಮುಂದೆ ಹೈಟ್ ಆಗೈತಿ. ವಾಪಸ್ ನನಗೆ ಪೇಂಟಿಂಗಿಂದ ನಾನು ಅಕ್ಕಂಡ ಗಾಡಿ ಪೇಂಟ್ ಮಾಡಿಸಿಲ್ಲ. ಸ್ವಲ್ಪ ಟ್ಯಾಂಕ್ ಪೇಂಟ್ ಮಾಡ್ಸೇನಿ, ಸೈಡಿಂದ ಏನಂತಾರೆ ಇವು ಪೇಂಟ್ ಮಾಡ್ಸೇನ್ರಿ. ಅಂದ್ರೆ ಅದ್ರ ಹೆಸರು ಗೊತ್ತಾಗತ್ತಿಲ್ರಿ, ಅದ್ರ ಸಂಬಂಧ ಬರೀ ಇಂಥದೆಯ. ಸೊ ಇದು ಪೇಂಟ್ ಮಾಡಿಸೇನಿ. ಮತ್ತು ಬೇರೆ ಏನು ಪೇಂಟ್ ಮಾಡಿಸಿಲ್ರಿ ನಾನು. ಯಾವಾಗ ಇದು ಪೇಂಟ್ ಹೋತಂತಿಕೋ ಅದು ಸ್ಪ್ರೇ ತೊಗೊತೀನಿ, ಪಸ್ ಅಂತ ಸ್ಪ್ರೇ ಹೊಡಿತೀನಿ, ಮತ್ತು ವಿಡಿಯೋ ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಲಾಸ್ಟ್ 2 ಪಾರ್ಟ್ ನಾನು ನೆನಪಾರಿದ್ದೆ. ಎದ್ರ ಬಗ್ಗೆ ಅಂದ್ರೆ ಇದೊಂದು ಲೈಟ್ ಮತ್ತು ಇದು ಕ್ಯಾನ್. ಇದೆಲ್ಲರೂ ಅನ್ಕೊಂತಾರೆ. ನಂಗೆ ಇನ್ನೂ ಮಟ್ಟ ಹೈಯೆಸ್ಟ್ ನನ್ನ ಗಾಡಿದ ಪಾರ್ಟ್ ಕೇಳಿರೋದು ಅಂದ್ರೆ ಇದೊಂದೇ ರೀ. ಕಾಣತೈತಿ ರೀ ಇದ್ರೊಳಗೆ ಏನೈತೆ ಅನ್ಕೊಂತೀರಲ್ರಿ, ಏನಿಲ್ರಿ ಇದ್ರೊಳಗೆ ಸ್ಟಿಂಗ್ ಐತಿ. ಅದು ಭಾಳ ದಿನದಿಂದ ಆಗಿದ್ದಕ್ಕೆ ಕಲರ್ ಚೇಂಜ್ ಆಗಿಬಿಟ್ಟದ್ರಿ ಸ್ಟಿಂಗ್. ಆವಾಗ ಸ್ವಲ್ಪ ಟ್ರೆಂಡ್ ಒಳಗಿತ್ತು, ಕೆಂಪು ಕಾಣತಿತ್ತು, ಗಾಡಿನೂ ಕೆಂಪಕ್ಕಿತ್ತು. ಸೊ ಹಾಕಿಬಿಟ್ವಿ, ಆ ಕಲರ್ ಚೇಂಜ್ ಆಗಿಬಿಟ್ಟದ್ರಿ. ಸ್ಟಿಂಗ್ ಚೇಂಜ್ ಮಾಡೋಕೆ ನಮಗೆ ಟೈಮ್ ಇಲ್ಲ. ಹೊಸ ಸ್ಟಿಂಗಿನ ಬಾಟ್ಲಿ ತೊಗೊಂಬಂದರ ಹಾಕೋಣ ಅಂತೇಳಿ. ಇದು ನನಗೆ ಎಷ್ಟು ರೀ 250 300 ರೂಪೀಸಿಗೆ ಬಿತ್ರಿ ಇದು. ನೆಕ್ಸ್ಟ್ ಅದು ಲೈಟ್ ನನಗೆ 450 ರೂಪೀಸ್ ಬಿದ್ದೈತಿ. ಸೊ ಗೈಸ್ ಓವರ್ ಆಲ್ ಲುಕ್ ಗಾಡಿದ ಹಿಂಗೈತೆ ನೋಡ್ರಿ. ಭಾಳ ಖರ್ಚು ಮಾಡೋ ಜರೂರತ್ತೆ ಇಲ್ರಿ. ನಾ ಈ ಗಾಡಿ ಮೇಲೆ ಎಷ್ಟು ಆಕೈತಿ ಅಷ್ಟು ರೊಕ್ಕ ಕಮ್ಮಿ ಮಾಡಿ ಉಳಿಸಿ ಖರ್ಚು ಮಾಡೇನಿ. ನನ್ನ ಕಡೆ ಅಂತ ಹಾರ್ಡ್ಲಿ ಈ ಗಾಡಿ ಮೇಲೆ ಖರ್ಚು ಮಾಡಿರೋದು 15,000 ರೂಪಾಯಿ. 15,000 ರೂಪಾಯಿಗಿಂತ ಜಾಸ್ತಿ ನಾ ಖರ್ಚು ಮಾಡಿಲ್ಲ. ಪೇಂಟಿಂಗ್ ಮತ್ತು ವಾಪಸ್ ಇದು ರೇಡಿಯಮ್ ವರ್ಕ್ ಇದೆಲ್ಲ ಸೇರಿಸಿದ್ರೆ ನನಗೆ 15,000 ಅಷ್ಟೇ ಬಿದ್ದೈತೆ ರೀ ಗಾಡಿದು. ಎಲ್ಲರೂ ಭಾಳ ಅಷ್ಟು ಬೀಳ್ತೈತೆ ಇಷ್ಟು ಬೀಳ್ತೈತೆ ಅಂತಾರೆ. ಬಟ್ ನನಗೆ ಬಿದ್ದಿರೋದು 15,000 ರೂಪಾಯಿ ಅಷ್ಟೇ. ಈ ಗಾಡಿ ಮಾಡಿಫಿಕೇಶನ್ ಮಾಡ್ಬೇಕಾದ್ರೆ ನನಗೆ ಭಾಳ ಅಂದ್ರೆ ಭಾಳ ತಲೆ ಕೆಡಿಸ್ಕೊಂಡಿದ್ದೆ. ಯಾಕಂದ್ರೆ ಮಂದಿ ಆದಂತಾರೋ ಇದಂತಾರೋ ಏನಂತಾರೋ ಚಪ್ರಿ ಅನ್ನೋದು ಭಾಳ ಈಗಿನ ಟೈಮ್ದಾಗ. ಈ ಟೈಪ್ ಮಾಡಿಫಿಕೇಶನ್ ಮಾಡಿಸಿದ್ರೆ ನನಗೆ ಏನು ಅನ್ಬೋದು ಅನ್ನೋದು ತಲೆ ಒಳಗೆ ಭಾಳ ಅಂದ್ರೆ ಭಾಳ ಇತ್ತು. ಬಟ್ ಒನ್ಸ್ ಈ ಗಾಡಿ ಫುಲ್ ರೆಡಿಯಾಗಿ ಮಾರ್ಕೆಟ್ ಒಳಗೆ ಇಳಿತಲ್ಲ, ಅಲ್ಲಿಂದ ನನ್ನ ಐಡಿದ ಲೆವೆಲೇ ಚೇಂಜ್ ಆಗಿಬಿಡುತ್ತೆ. ಫುಲ್ ತೊಗೊಂಡು ಹೋಗ್ಬಿಡ್ತೀರಿ ಗಾಯ್ಸ್ ಈ ಗಾಡಿ. ಸೊ ಗೈಸ್ ಲಾಸ್ಟಿಗೆ ನನಗಿಂತ ವಯಸ್ಸಿನ ಸಣ್ಣವರಿಗೆ ದೊಡ್ಡವರಿಗೆ ಒಂದು ಹೇಳೋದು ಏನಂದ್ರೆ, ನಾನು ಈಗಿನ ಕಾಲದಾಗ ಮಂದಿ ಪಬ್ಬು ಕ್ಲಬ್ಬು ಅಂತೇಳಿ ದುನಿಯಾ ರೊಕ್ಕ ಹಾಳು ಮಾಡ್ತಾರೆ. ಅದ್ರೊಳಗೆ ಸ್ವಲ್ಪ ಮಂದಿ ಹೊರದು ಹೊಡ್ಯಕ್ಕೆ ಹೋಗಿ ಅಷ್ಟೋ ಸಣ್ಣ ಪುಟ್ಟ ಕಾಸುಗಳನ್ನ ಕೂಡಿಸಿಟ್ಕೊಂಡು ಹಳೆ ನಿಂತಿರೋ ಗಾಡಿನ ಫುಲ್ ರೆಡಿ ಮಾಡಿಸಿ ಮಾಡಿಫಿಕೇಶನ್ ಮಾಡಿಸಿ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಈ ಟೈಪ್ ರೆಡಿ ಮಾಡಿಸಿ ನಿನ್ಸೋದೈತಲ್ರಿ ಗಾಯ್ಸ್. ಫಸ್ಟಿಗೆ ಅಂಥವ್ರನ್ನ ಬೆಳೆಸ್ರಿ. ಸೊ ಗೈಸ್ ಖರ್ಚು ಮಾಡ್ಕೊಂತ ಹೋದ್ರೆ ದಬಾಷ್ ಖರ್ಚು ಮಾಡ್ಬೋದ. ಬಟ್ ಕಮ್ಮಿ ರೊಕ್ಕ ಒಳಗೆ ಒಂದು ಚಲೋ ಗಾಡಿನ ರೆಡಿ ಮಾಡಿ ನಿನ್ಸೋದ ಭಾಳ ಅಂದ್ರೆ ಭಾಳ ಈಸಿ ಕೆಲಸ ರೀ ಇದು. ಅಂಥದ್ದೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದ್ರೊಳಗೆ ಭಾಳ ಕಮ್ಮಿ ರೇಟ್ ಒಳಗೆ ಸಿಗ್ತೈತಿ. ಇಂಟರ್ಸೆಪ್ಟರ್ ನೋಡ್ರಿ ನಂದು ದೊಡ್ಡ ಗಾಡಿ. ಅದ್ರದ್ದು ಗಾಡಿ ಒಂದ್ಸಲ ಹೋಗಿ ಬಂದಿದ್ದು ಸರ್ವಿಸ್ ರೊಕ್ಕದಾಗ ಇದು ಗಾಡಿ ಏನಿಲ್ಲ ಅಂದ್ರೆ ಒಂದು 80% ಗಾಡಿ ಮಾಡಿಫಿಕೇಶನ್ ಆಗಿತ್ತು. ಏನು ಮಾಡಕ್ ಬರೋದಿಲ್ಲ. ಸೊ ಅದಕ್ಕೆ ಹೇಳತ್ತೀನಿ, ಯಾರ್ಯಾರ ಕಡೆ
ಖಾಲಿ ನಿಂತೈತಲ್ಲ ಸ್ಪ್ಲೆಂಡರ್ ಮನಿ ಒಳಗ ತಗೋರಿ, ಮಸ್ತ್ ಪೇಂಟ್ ಮಾಡಸ್ರಿ, ರೆಡಿ ಮಾಡಿಸ್ಕೋರಿ ಗಾಡಿ. ಚಿತಲ್ ಪತಲ್ ಕಾಂತದ ಗಾಡಿ ಇದೆ. ಸೊ ಎಂಡ್ ಆಫ್ ದಿ ಡೇ ನಾ ನಿಮಗೆ ಹೇಳೋದೇನಂದ್ರೆ, ಭಾಳ ಕಾನ್ಸಂಟ್ರೇಷನ್ ನೀವು ಪೇಂಟ್ ಮೇಲೆ ಕೊಡ್ರಿ, ಆಮೇಲೆ ಹೈಟರ್ಸ್ ಮೇಲೆ ಕೊಡ್ರಿ, ಚಲೋ ಹ್ಯಾಂಡಲ್ ಬಾರ್ ತಗೋರಿ. ಇದು 3, ಆಮೇಲೆ ಉಳ್ಕಿದ್ದೆಲ್ಲ ನಿಮಗೆ ಹೇಳೇನ್ ಅನ್ಕೊಂತೀನಿ. ಈ ಬ್ಲಾಗ್ ನಿಮಗೆ ಲೈಕ್ ಆಗಿದ್ರೆ ಫಸ್ಟಿಗೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಗೈಸ್, ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ನಿಮಗೆ. ಅಲ್ಲಿ ಮಟ್ಟ ಸ್ಟೇ ಟ್ಯೂನ್ಡ್ ಆಗಿರ್ರಿ. ಏನ್ ಹೇಳಾಕಿಲ್ರಿ. ಬಾಯ್ ಬಾಯ್. ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.